ಇದೆಲ್ಲದರ ನಡುವೆನೇ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ, ರಾಜನಾಥ್ ಸಿಂಗ್ ಅವರು ಹೋಗಿದ್ದಾರೆ, ಅವ್ರ ಜೊತೆಗೆ ಸಭೆ ಆರಂಭ ಆಗಿದೆ. ಮತ್ತೊಂದು ಕಡೆ ಅದರ ಬೆನ್ನಲ್ಲೇ CDS ಅವರು ಕೂಡ ಹೋದ್ರು, ಅನಿಲ್ ಚೌಹಾಣ್ ಅವರು, ಜನರಲ್ ಅನಿಲ್ ಚೌಹಾಣ್ ಅವರು. ಅದಾದ ನಂತರದಲ್ಲಿ ಅದೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS, ಈಗ ಮೂರು ಸೇನಾಪಡೆ ಮುಖ್ಯಸ್ಥರಿಗೂ ಬುಲಾವನ್ನ ಕೊಡಲಾಗಿದೆ. ಅಂತ ಅಂದ್ರೆ ಆರ್ಮಿಗೆ ಸಂಬಂಧಪಟ್ಟ ಹಾಗೆ, ಏರ್ ಸ್ಟಾಫಿಗೆ ಸಂಬಂಧಪಟ್ಟ ಹಾಗೆ, ನಾವೆಲ್ ಸ್ಟಾಫಿಗೆ ಸಂಬಂಧಪಟ್ಟ ಹಾಗೆ. ಈಗ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಕೂಡ ಅಲ್ಲಿ ಹೊರಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚೀಫ್ ಆಫ್ ಏರ್ ಸ್ಟಾಫ್ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಕೂಡ ಆ ಕಡೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚೀಫ್ ಆಫ್ ನೇವಲ್ ಸ್ಟಾಫ್ ಅಡ್ಮಿರಲ್ ದಿನೇಶ್ K ತ್ರಿಪಾಠಿ ಅವರು ಕೂಡ ಇದೀಗ ಪ್ರಧಾನಿ ನಿವಾಸದ ಕಡೆಗೆ ಹೋಗ್ತಾ ಇದ್ದಾರೆ. ಸೊ ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಇದೀಗ ಹೈ ವೋಲ್ಟೇಜ್ ಸಭೆ ಶುರುವಾಗ್ತಾ ಇದೆ. ಪ್ಯೂರ್ಲಿ ಸೇನೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಡಿಫೆನ್ಸ್ ಫೋರ್ಸಿಗೆ ಸಂಬಂಧಪಟ್ಟ ಹಾಗೆ, ಆರ್ಮಿ, ನೇವಿ ಜೊತೆಗೆ ಏರ್ಫೋರ್ಸ್ ಮೂವರು ಮುಖ್ಯಸ್ಥರಿಗೂ ಕೂಡ ಬುಲಾವ್ ಕೊಡಲಾಗಿದೆ. ಅದಾದ ನಂತರದಲ್ಲಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಅವರು ಕೂಡ ಈಗ ಆಲ್ರೆಡಿ ಪ್ರಧಾನಿ ನಿವಾಸವನ್ನು ತಲುಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸೊ ಇದೆಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಇದ್ರೆ ಸಮಥಿಂಗ್ ಏನೋ ದೊಡ್ಡ ನಿಟ್ಟಿನಲ್ಲೇ ಒಂದು ಕಾರ್ಯಾಚರಣೆಗೆ ಭಾರತ ಇಲ್ಲಿ ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಸಂಗತಿ ಅಂತಾನೆ ನೇರ ಯುದ್ಧಕ್ಕೆ ಮುಂದಾಗ್ಬಿಡುತ್ತಾ ಅನ್ನುವಂಥ ರೀತಿಯ ಅಂತ ಕೆಲವು ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಬಟ್ ಅಂಥ ಚಾನ್ಸಸ್ ತೀರಾ ಕಮ್ಮಿ ಅಂತಾನು ಹೇಳಲಾಗ್ತಾ ಇದೆ. ಆದರೆ ಈ ಹಿಂದೆ ನಡೆದಿದ್ದಂಥ ಏರ್ ಸ್ಟ್ರೈಕ್ ಮಾದರಿಯಲ್ಲೇ ಅಥವಾ ಅದಕ್ಕಿಂತ ದೊಡ್ಡ ಮಟ್ಟದ ಏನಾದ್ರು ಕಾರ್ಯಾಚರಣೆ ನಡಿಬಹುದಾ ಅನ್ನುವಂಥದ್ದು ಒಂದು. ಆಮೇಲೆ ಹೇಳಿ ಕೇಳಿ ಎರಡೂ ದೇಶಗಳು ಕೂಡ ಏನು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿರುವಂತಹ ಕಾರಣಕ್ಕಾಗಿ ಯುದ್ಧ ಮಾಡಿಬಿಡ್ತಾರೆ ಅನ್ನುವಂಥ ರೀತಿಯಾಗಿ ಅಥವಾ ಪೂರ್ಣ ಪ್ರಮಾಣದ ಯುದ್ಧ ಮಾಡಿಬಿಡ್ತಾರೆ ಅಂತ ಹೇಳಿ ಇಲ್ಲಿ ಭಾವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ತನ್ನ ಸೀಮಿತ ಚೌಕಟ್ಟಿನಲ್ಲಿ ಭಾರತ ಬಹಳ ದೊಡ್ಡ ಉತ್ತರ ಕೊಡುವಂಥ ನಿಟ್ಟಿನ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದಂತೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದರ ಒಂದು ಭಾಗನೇ ಈಗ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಸಚಿವರು ಹೋಗಿ ಪ್ರಧಾನಿಯನ್ನ ಭೇಟಿಯಾಗಿರೋದು. ಆಮೇಲೆ ನಮ್ಮ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗಿನ ಮೂರು ಚೀಫ್ಗಳನ್ನ ಈಗ ಕರೆದು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಪ್ರಧಾನಿ ಮೋದಿ ನಿವಾಸದಲ್ಲಿ ಒಂದು ಮೀಟಿಂಗ್ ನಡೀತಾ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ಬಹಳ ದೊಡ್ಡ ಸೂಚನೆಯನ್ನ ಕೊಡ್ತಾ ಇದೆ. ಇದರ ಜೊತೆಗೇನೆ ಈಗ ಆಲ್ರೆಡಿ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಾಗಿನ ರಾಯಭಾರಿಗಳನ್ನ ಕೂಡ ಕರೆದು ಮುಂದೆ ಪಾಕಿಸ್ತಾನ ಇದರ ಪಾತ್ರ ಏನು, ಮುಂದಿನ ಭಾರತದ ನಡೆ ಏನಿರಬಹುದು ಅನ್ನುವಂಥದ್ದಕ್ಕೆ ಸಣ್ಣ ಸುಳಿವನ್ನೆಲ್ಲ ಮೊನ್ನೆ ಕೊಡಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ವೆರಿ ಇಂಟ್ರೆಸ್ಟಿಂಗ್ಲಿ ಒಂದ್ ಕಡೆ ರಕ್ಷಣಾ ಸಚಿವರು ಪ್ರಧಾನಿಯನ್ನ ಭೇಟಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ CDSಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬುಲಾವ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಧಾನಿ ನಿವಾಸಕ್ಕೆ ಸದ್ಯ ಈಗ ಅನಿಲ್ ಚೌಹಾಣ್ ಅವರು ಕೂಡ ತೆರಳೋರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ ತಾನೇ CDS ಅವರ ಜೊತೆಗೆ ರಕ್ಷಣಾ ಸಚಿವರು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಅನಿಲ್ ಚೌಹಾಣ್ ಅವರನ್ನ ಭೇಟಿಯಾಗಿ, ಅನಿಲ್ ಚೌಹಾಣ್ ಅವರಿಗೆ ಪ್ರಮುಖವಾಗಿ ಈಗ ವಾಯುಸೇನೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಜೊತೆಗೆ ನೌಕಾಬಲ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗಿನ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ ಅನ್ನುವಂಥದ್ದು ಕೂಡ ನಿನ್ನೆ ನಾವು ಕೇಳ್ಪಡ್ತಾ ಇದ್ದಂಥ ಸಂಗತಿಯಾಗಿತ್ತು. ಅದರ ಜೊತೆಗೇನೆ ಮತ್ತೊಂದು ಕಡೆ ನಮ್ಮ ಆರ್ಮಿ ಕೂಡ ಇದೀಗ ಏನು ಹರೀಶ್ ಈಗ ತಾನೇ ಹೇಳಿದಾಗೆ LOC ಅದರ ಜೊತೆಗೆ POK ಎಲ್ಲ ಕಡೆಯೂ ಕೂಡ ಈಗ ಹದ್ದಿನ ಕಣ್ಣಿಟ್ಟು ಗಸ್ತು ತಿರುಗೋದಕ್ಕೆ ಶುರು ಮಾಡಿದ್ದಾರೆ. ಬಾರ್ಡರ್ ಬಳಿ ಇರುವಂಥ ಬಂಕರ್ಗಳನ್ನು ಸ್ವಚ್ಛಗೊಳಿಸುವಂಥ ಕಾರ್ಯವೂ ಕೂಡ ನಡೀತಾ ಇದೆ. ಅದನ್ನು ತಯಾರು ಮಾಡುವಂಥ ಕಾರ್ಯ ನಡೀತಾ ಇದೆ. ಯಾಕಂದರೆ ಭಾಳ ವರ್ಷಗಳಾಗೋಗಿದೆ ಆ ಬಂಕರ್ಗಳನ್ನು ಉಪಯೋಗ ಮಾಡಿದ್ವಿ. ಅಲ್ಲಿ ಸರಿಯಾಗಿ ಈಗ ವಿದ್ಯುತ್ ವ್ಯವಸ್ಥೆ ಮತ್ತೊಂದು ಇದೆಲ್ಲ ಇಲ್ಲ, ಅದನ್ನೆಲ್ಲ ಈಗ ವ್ಯವಸ್ಥೆ ಕೊಡುವಂಥ ಕಾರ್ಯವೂ ಕೂಡ ಆಗ್ತಾ ಇದೆ.